ಕನ್ಸೀವ್ ಅಂತ ಗೊತ್ತಾದ್ಮೇಲೆ ಗಂಡ ಹೆಂಡತಿ ಸೇರ್ಬೋದಾ ಅಂತ. ಅದರಲ್ಲೂ ಮೊದಲ 3 ತಿಂಗಳಲ್ಲಿ ಹೋಗ್ಲೇಬಾರ್ದು. ಮೊದಲ 3 ತಿಂಗಳು ಇಷ್ಟು ಫ್ರೂಟ್ಸ್ನ ತಿನ್ನೋದಕ್ಕೆ ಹೋಗಬೇಡಿ. ಚಿಕನ್ ನನಗೆ ಜಾಸ್ತಿ ಇಷ್ಟ, ಬಟ್ ಚಿಕನ್ ತಿನ್ನಲೇಬೇಡಿ ಅಂತ ಹೇಳಿದ್ರು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ಇವತ್ತು ನಾನು ಮಾರ್ನಿಂಗ್ ಇಂದಾನೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ಟೊಮ್ಯಾಟೊ ಚಿತ್ರಾನ್ನ, ಯಾಕೋ ಚಿತ್ರಾನ್ನ ತಿನ್ಬೇಕಂತ ಅನ್ನಿಸ್ತು, ಅದಕ್ಕೆ ಟೊಮ್ಯಾಟೊ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಈಗ ಟೈಮ್ ಆಲ್ರೆಡಿ 10 o'clock ಆಗಿದೆ. ಇದು ಸಂಡೇ ವ್ಲಾಗ್. ಸೊ ಸಂಡೇ ಅಂದ್ರೆ ಗೊತ್ತಲ್ಲ, ಸ್ವಲ್ಪ ಎದ್ದೇಳೋದೆಲ್ಲ ಲೇಟೇನೆ. ಇವತ್ತು ನಾನು ಸ್ವಲ್ಪ ಬೇಗನೆ ಎದ್ದೆ, 7ಗೆಲ್ಲ ಎದ್ದೆ. ಮತ್ತೆ 8 ಗಂಟೆ ತನಕ ಎಲ್ಲ ಏನು ಮಲಗಿರ್ಲಿಲ್ಲ. ಆದರೆ ನನಗೆ ತುಂಬಾನೇ ಎಡಿಟಿಂಗ್ ಮಾಡೋ ಅಂತ ಕೆಲಸ ತುಂಬಾನೇ ಇತ್ತು. ಸೊ ಅದನ್ನ ನಾನು ಆ ಥರ ಎದ್ಬಿಡ್ತಾನೆ. ನಾನು ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಒಂದು ಸ್ವಲ್ಪ ಸೌಂಡ್ ಕೇಳಿಸಿದ್ರು ಕೂಡ ಸೊ ರೂಮ್ ಡೋರ್ನ ಕ್ಲೋಸ್ ಮಾಡಿಕೊಂಡು ಆ ಎಡಿಟಿಂಗ್ ಕೆಲಸ ಎಲ್ಲ ಏನಿದೆ ಅದನ್ನೆಲ್ಲ ಮುಗಿಸ್ದೆ ನಾನು. ಅಷ್ಟರಲ್ಲಿ ಅಪ್ಪ ಮಗ ಇಬ್ರು 9 ಗಂಟೆಗೆ ಎದ್ರು. ಅದಾದ್ಮೇಲೆ ಅವನು ಅಮ್ಮನ ಮನೆಗೆ ಹೋಗ್ತೀನಿ, ಅಜ್ಜಿ ಮನೆಗೆ ಹೋಗ್ತೀನಿ ಅನ್ಕೊಂಡು ಹೋದ. ಹೇಗಿದ್ರು ನಾನು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ಅವನು ಅಲ್ಲೇ ಹೋಗಿ ಎದ್ದ ತಕ್ಷಣ ಈಗ ಊಟ ಕೇಳ್ತಾನೆ. ಅವನಿಗೆ ಮಲ್ಟಿವಿಟಮಿನ್ದು ಸಿರಪ್ ಹಾಕ್ತಾ ಇದ್ದೀನಿ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ಇರಬೇಕು. ಮಮ್ಮಿ ಊಟ, ಹೊಟ್ಟೆ ಹಸಿ ಕೊಟ್ಟೆ ನೋವು ಅಂದ್ಬಿಟ್ಟು ಹೊಟ್ಟೆ ಸಾವ್ತಾ ಇರ್ತಾನೆ. ಅದಕ್ಕೆ ಅಮ್ಮ ರೊಟ್ಟಿ ಮಾಡಿದ್ದೀನಿ, ರವೆ ರೊಟ್ಟಿ ಮಾಡಿದ್ದೀನಿ ಅಂತ ಅಂದರು. ಕಳಿಸು ಇಲ್ಲಿಕ್ಕೇನೆ ಅಂತ ಅವ್ನು ಹೋದ ತಿಂಡಿ ತಿನ್ನೋದಕ್ಕೆ ಅಂತ. ನವೀನ್ ಬಿಟ್ಟು ಬಂದರು. ಈಗ ಅವ್ರು ಸ್ನಾನಕ್ಕೆ ಹೋಗಿದ್ದಾರೆ. ನಾನು ಮಾರ್ನಿಂಗ್ ಹೇಳಿದ್ನಲ್ಲ, ವಿಡಿಯೋ ಎಡಿಟಿಂಗ್ ಕೆಲಸ ಎಲ್ಲ ಮುಗಿಸಿ, ಅಪ್ಲೋಡ್ ಮಾಡೋ ಕೆಲಸ ಎಲ್ಲ ಮುಗಿಸಿ ಈಗ ಫ್ರೆಶ್ ಆಗಿಬಿಟ್ಟು ಬಂದು ಬ್ರೇಕ್ಫಾಸ್ಟಿಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತಿನ ಪ್ಲ್ಯಾನು ಹೊರಗೆ ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಇಲ್ಲ. ಜೀವಿಗೆ ಬಂದಿದ್ದಾನಲ್ಲ, ಅವನ ಜೊತೆ ಇನ್ನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ಅಕ್ಕನ ಮನೆಗೆ ಹೋಗ್ಬಿಟ್ಟು ಅವನ್ನ ಇನ್ನೊಂದ್ಸಲ ಮಾತಾಡಿಸ್ಕೊಂಡು ಬರಬೇಕು. ಇನ್ನು ರೈಸ್ ಆಲ್ರೆಡಿ ವಿಷಲ್ ಬಂದಿದೆ, ತಣ್ಣಗಾಗಕ್ಕೆ ಇಟ್ಟಿದ್ದೀನಿ. ಈಗ ನಾನು ಒಗ್ಗರಣೆ ಟೊಮ್ಯಾಟೊ ಹುಳಿ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಈ ಶೀತದಲ್ಲಿ ಟೊಮ್ಯಾಟೊ ಚಿತ್ರಾನ್ನ ಮಾಡ್ಕೋತಾ ಇದೆಯಾ, ಟೊಮ್ಯಾಟೊ ಶೀತ ಆಗುತ್ತೆ ಅಂತ ಅಂದ್ಕೊಂಡು ನಮ್ಮಮ್ಮ ಹೇಳ್ತಾ ಇದ್ರು. ಬಟ್ ಏನು ತಿನ್ಬೇಕನ್ಸುತ್ತೆ ಅದನ್ನು ಮಾಡ್ಕೊಂಡು ತಿನ್ಬೇಕಲ್ವಾ. ನನಗೆ ಯೂಶಲಿ ನಾನು ಲೆಮನ್ ರೈಸ್ ಅದನ್ನೆಲ್ಲ ಅಷ್ಟೊಂದು ಇಷ್ಟಪಡಲ್ಲ. ಪುಳಿಯೋಗರೆ ಅಂದರೆ ನನಗೆ ತುಂಬ ಇಷ್ಟ ಆಗ್ತಾಯಿತ್ತು. ಅದರಲ್ಲೂ ನಾವು ಚಿಕ್ಕವರಿದ್ದಾಗ ನಮ್ಮನೆ ಎದುರುಗಡೆ ನೇಬರ್ ಆಂಟಿ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು. ಅವ್ರು ಮಾಡೋ ಪುಳಿಯೋಗರೆಗಂತೂ ಕಾಯ್ತಾ ಇರ್ತಾಯಿದ್ವಿ, ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಈಗ ಅದನ್ನೆಲ್ಲ ಮಿಸ್ ಮಾಡ್ಕೊತೀವಿ. ಆ ಡೇಸೇ ಚೆನ್ನಾಗಿತ್ತು. ನಾವು ಕೋಟ್ರಸಲ್ಲಿದ್ವಲ್ಲ, ಆವಾಗ ಅಲ್ಲ ಅಕ್ಕಪಕ್ಕದ ಮನೆ ಶೇರ್ ಮಾಡ್ತಾ ಇದ್ವಿ. ತುಂಬ ಒಂಥರ ಫ್ಯಾಮಿಲಿ ಥರ ಇದ್ವಿ, ತುಂಬ ಕ್ಲೋಸ್ ಆಗಿದ್ವಿ. ಅದೆಲ್ಲ ನೆನಪಾಗ್ತಿರುತ್ತೆ ನನಗೆ ಪುಳಿಯೋಗರೆ ಅಂತ ಬಂದಾಗ. ಆ್ಯಂಡ್ ಈಗ ನಾನು ನೋಡಿ ಟೊಮ್ಯಾಟೊ ಗೊಜ್ಜನ್ನ ಆಲ್ಮೋಸ್ಟ್ ಈಗ ಆಗ್ತಾಯಿದೆ. ಟೊಮ್ಯಾಟೊ ಎಲ್ಲ ಇನ್ನು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಬೇಕು. ನವೀನ್ಗಂತೂ ಚಿತ್ರಾನ್ನ ಅಂದರೆ ತುಂಬಾ ಇಷ್ಟ. ಅದು ನಿಂಬೆಹಣ್ಣು ಚಿತ್ರಾನ್ನ ಆಗಿರ್ಬೋದು, ಟೊಮ್ಯಾಟೊ ಚಿತ್ರಾನ್ನ ಆಗಿರ್ಬೋದು, ಅಥವಾ ಹುಣಸೆ ಹುಳಿ ಇಲ್ಲಿ ಮಾಡ್ತೀವಲ್ಲ ಚಿತ್ರಾನ್ನ ಅದಿರ್ಬೋದು. ಚಿತ್ರಾನ್ನ ಅಂದರೆ ಫಸ್ಟು ತೊಗೊಂಬ ತಿಂಡಿನ ಅಂತ ಕಾಯ್ತಾ ಕೂತಿರ್ತಾರೆ. ಆ್ಯಂಡ್ ಜಾಸ್ತಿ ತಿಂತಾರೆ. ಅವತ್ತು ಚಿತ್ರಾನ್ನ ಮಾಡಿದ್ದೀನ. ಅವ್ರ ಅಮ್ಮನೂ ಹೇಳ್ತಾ ಇರ್ತಾರೆ, ನವೀನ್ಗೆ ದೋಸೆ ಇಡ್ಲಿ ಅಂತಂದರೆ ಇಷ್ಟ ಇಲ್ಲ, ಚಿತ್ರಾನ್ನ ಅಂತ ಅಂದರೆ ತುಂಬ ಇಷ್ಟ ಅಂತ ಅಂದ್ಬಿಟ್ಟು. ಹಾಗೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಇನ್ಫಾರ್ಮೇಷನ್ ಕೊಡಬೇಕಂತ ಇದ್ದೀನಿ. ಅದೇನಂತ ಅಂದರೆ ನ್ಯೂ ಮಾಮ್ಸ್ಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ಸ್ಟಾರ್ಟಿಂಗ್ 3 ತಿಂಗಳು ಪ್ರೆಗ್ನೆಂಟ್ ಆದಂಥ 3 ತಿಂಗಳು ಫಸ್ಟ್ ಟ್ರೈಮಿಸ್ಟರಲ್ಲಿ ಏನನ್ನ ತಿನ್ನಬೇಕು, ಏನನ್ನ ತಿನ್ನಬಾರ್ದು, ಏನನ್ನ ಮಾಡಬೇಕು, ಏನನ್ನ ಮಾಡಬಾರ್ದು. ಸೊ ಒಂದಷ್ಟು ಗೊಂದಲಗಳಿದ್ದೇ ಇರುತ್ತೆ, ಒಂದಷ್ಟು ಕ್ವಶನ್ಸ್ ಇರುತ್ತೆ. ಸೊ ನಾನು ಸೆಕೆಂಡ್ ಬೇಬಿಗೆ ಈಗ ಕನ್ಸೀವ್ ಆಗಿದ್ರು ಕೂಡ ನನಗಂತೂ ಒಂದಷ್ಟು ಕನ್ಫ್ಯೂಷನ್ಸ್. ಪ್ರತಿ ಸಲ ಡಾಕ್ಟರ್ ಹತ್ರ ಹೋದಾಗ ಅದು ತಿನ್ಬೋದಾ, ಒಂದ್ಸಲ ನೆನೆಸ್ಕೊತಾ ಇದೆ ಚಿಕನ್ ತಿನ್ಬೋದಾ ಈಗ ನಾನು ಅಂತ ಕೇಳ್ತಾ ಇದ್ದೆ. ಇನ್ನೊಂದ್ಸಲ ಹೋದಾಗ ಇನ್ನೊಂದೇನೋ ತಿನ್ಬೋದಾ ಅಂತೆಲ್ಲ ಕೇಳ್ತಾ ಇದೆ. ಈಗ ಒಂದಷ್ಟು ಕ್ವಶನ್ಸ್ಗಳು ಇದ್ದೇ ಇರುತ್ತೆ ನಮಗೆ, ಇದನ್ನು ಮಾಡ್ಬೋದಾ ಮಾಡಬಾರ್ದಾ ಅಂತೆಲ್ಲ. ಇನ್ನು ಟ್ರಾವೆಲ್ ಮಾಡೋದ್ರ ಬಗ್ಗೆ ಇರ್ಬೋದು, ಹೀಗೆಲ್ಲ ಒಂದಷ್ಟು ಕ್ವಶನ್ಸ್ ಇರುತ್ತೆ. ಸೊ ಅದನ್ನು ನಾನು ಡಾಕ್ಟರ್ಗೆ ಹೋದಾಗೆಲ್ಲ ಒಂದೊಂದು ಕ್ವಶನ್ಸ್ ಕೇಳಿದಾಗ ನನಗೆ ಒಂದು ಈ ಥರ ಒಂದು ಲಿಸ್ಟನ್ನ ಕೊಟ್ಟಿದ್ರು, ಏನು ಮಾಡ್ಬೋದು ಏನು ಮಾಡಬಾರ್ದು ಅಂತ. ಸೊ ಹೊಸದಾಗಿ ತಾಯಿ ಆಗ್ತಿರೋರಿಗೆ ಮೇ ಬಿ ಇದು ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ಇದೊಂದು ಇನ್ಫಾರ್ಮೇಷನ್ನ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಇನ್ನು ಏನನ್ನ ತಿನ್ನಬಾರ್ದು, ಮೊದಲ 3 ತಿಂಗಳಲ್ಲಿ ನಾವು ಎಲ್ಲವನ್ನು ತಿನ್ಬೋದು, ಆದರೆ ಕೆಲವೊಂದನ್ನು ಮಾತ್ರ ತಿನ್ನೋ ಹಾಗಿಲ್ಲ ಅಂತ ಹೇಳ್ತಾರೆ. ಸೊ ಏನನ್ನು ತಿನ್ನಬಾರ್ದು. ಇನ್ನು ಫ್ರೂಟ್ಸ್ ವಿಷಯಕ್ಕೆ ಮೊದಲನೇದಾಗಿ ಬಂದರೆ ಮೇನ್ ಆಗಿ ಹೇಳುವಂಥದ್ದು ಪೈನಾಪಲ್, ಪಪ್ಪಾಯ, ಜಾಕ್ ಫ್ರೂಟ್, ಡೇಟ್ಸ್. ಸೊ ಪೈನಾಪಲ್ ಕೂಡ ಎಕ್ಸೆಸಿವ್ ಹೀಟ್ ಇರುತ್ತೆ. ಸೊ ಪೈನಾಪಲ್ ಕೂಡ ತಿನ್ನಬಾರ್ದು. ಪಪ್ಪಾಯ ಹಣ್ಣು ಮತ್ತು ಅದರಲ್ಲೂ ಪಪ್ಪಾಯ ಕಾಯಿ, ಎಸ್ಪೆಷಲಿ ಏನು ಹೇಳ್ತಾರೆ ಅಂದರೆ ಪಪ್ಪಾಯ ಹಣ್ಣಿಗಿಂತನೂ ಪಪ್ಪಾಯ ಕಾಯಿಯಲ್ಲಿ ಅಬಾರ್ಷನ್ ಆಗೋಂಥ, ತಿನ್ನೋದ್ರಿಂದ ಅಬಾರ್ಷನ್ ಆಗೋ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತಂತೆ. ಆ್ಯಂಡ್ ಈವನ್ ಟೂಟಿ ಫ್ರೂಟಿ ಎಲ್ಲ ಯೂಸ್ ಮಾಡ್ತಾರೆ ನೋಡಿ ಕೆಲವೊಂದು ಐಸ್ ಕ್ರೀಮ್ಸ್ಗೆ, ಅದನ್ನೆಲ್ಲ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಏನು ಅನ್ರೈಪ್ ಪಪ್ಪಾಯ ಅಂದರೆ ಕಾಯಿ ಪಪ್ಪಾಯ ಇರುತ್ತಲ್ವ, ಅದನ್ನು ತಿನ್ನೋದಕ್ಕೆ ಹೋಗಬಾರ್ದು. ಹಣ್ಣಾಗಿರೋದನ್ನು ಕೂಡ ಸ್ಟಾರ್ಟಿಂಗ್ 3 ಮಂತ್ಸ್ ತಿನ್ನಬಾರ್ದು.
ಅದಲ್ಲದೆ ಜಾಕ್ ಫ್ರೂಟು, ಈ ಹಲಸಿನ ಹಣ್ಣು ಅಂತ ಹೇಳ್ತಾರೆ ನೋಡಿ, ಅದನ್ನು ಕೂಡ ತಿನ್ನಬಾರ್ದು ಅಂತ ಹೇಳ್ತಾರೆ. ನನಗೆ ನಮ್ಮ ಡಾಕ್ಟ್ರು ಈವನ್ ಮ್ಯಾಂಗೋ ಕೂಡ ತಿನ್ನಬೇಡಿ ಅಂತ ಹೇಳಿದರು, ಯಾಕಂದರೆ ಎಕ್ಸಸ್ ಆಫ್ ಹೀಟ್ ಇರುತ್ತೆ ಅಂತ ಹೇಳ್ತಾರೆ. ಸ್ಟಾರ್ಟಿಂಗ್ 3 months. ಮತ್ತು ಡೇಟ್ಸ್ ಅದು ಕೂಡ ತುಂಬಾ ಹೀಟ್ ಇರುತ್ತೆ, ಅದಕ್ಕೆ ಇದನ್ನು ತಿನ್ನೋದಕ್ಕೆ ಹೋಗಲೇಬಾರ್ದು. ಮೊದಲ 3 ತಿಂಗಳು ಇಷ್ಟು ಫ್ರೂಟ್ಸ್ನ ತಿನ್ನೋದಕ್ಕೆ ಹೋಗಬೇಡಿ. ಇನ್ನು ನೆಕ್ಸ್ಟ್ ಹೇಳೋವಂಥದ್ದು ಜಂಕ್ ಫುಡ್ಡು ಮತ್ತು ಫ್ರೈಡ್ ಫುಡ್ಡು. ಸೊ ಜಂಕ್ ಫುಡ್ಡು ನನಗಂತೂ ಕ್ರೇವಿಂಗ್ಸ್ ಒಂದು 3 ತಿಂಗಳು ಆಗಬೇಕಾದ್ರೆ ನನಗೆ ಜಾಸ್ತಿ ತಿನ್ಬೇಕಂತ ಅನಿಸ್ತಾಯಿತ್ತು, ಗೋಲ್ಗಪ್ಪ ತಿನ್ಬೇಕಂತ ಅನಿಸ್ತಾಯಿತ್ತು. ಆದಷ್ಟು ಅವಾಯ್ಡ್ ಮಾಡ್ತಾಯಿದ್ದೆ. ಕೆಲವು ಸಲ ಪಿಜ್ಜಾ ತಿನ್ಬೇಕಂತ ಅನ್ನಿಸ್ತಾಯಿತ್ತು. ಬಟ್ ಇದು ಗೊತ್ತಿತ್ತು ಜಂಕ್ ಫುಡ್ಡನ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಅಂತ. ಬಟ್ ಯಾವಾಗಲೂ ಒಂದು ಸಲ ತಿನ್ನಬೇಕು ಅಂದ್ಬಿಟ್ಟು ನಾನು ತಿಂದಿದ್ದೆ, ಪಾನಿಪುರಿ ಮತ್ತು ಗೋಲ್ಗಪ್ಪನ ತಿಂದಿದ್ದೆ. ಬಟ್ ಜಂಕ್ ಫುಡ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಮೊದಲ 3 ತಿಂಗಳಂತೂ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ನೀವೇನಾದರೂ ಜಾಸ್ತಿ ಟೀ ಕಾಫಿ ಕುಡಿತಿದ್ದೀರಾ, ಯಾವಾಗಂದರೆ ಅವಾಗ ಟೀ ಕಾಫಿ ಕುಡಿತೀವಿ. ಟೀ ಅಂದರೆ ತುಂಬ ಕೆಲವ್ರಿಗೆ ಒಂಥರ ಅಡಿಕ್ಷನ್ ಆಗಿಬಿಟ್ಟಿರುತ್ತೆ ಅದು. ನನ್ನ ಪುಣ್ಯಕ್ಕೆ ನನಗಿಲ್ಲ, ಟೀ ಕಾಫಿ ಕುಡಿಯೋ ಅಭ್ಯಾಸನೇ ಇಲ್ಲ ನನಗೆ. ತುಂಬ ಸ್ಟ್ರೆಸ್ ಅಂತ ಅನ್ನಿಸ್ತಿದೆ, ನನಗೆ ವರ್ಕ್ ಮಾಡೋಕ್ಕಾಗದೇ ಇಲ್ಲ ನನಗೀಗ ಅನ್ನೋ ಸ್ಟೇಜಲ್ಲಿ ಅಷ್ಟೇ ನಾನು ಟೀ ಏನಾದರೂ ಕುಡಿತಾ ಇದ್ದೆ. ಬಟ್ ನಂಗೆ ಟೀ ಕಾಫಿ ಅಭ್ಯಾಸ ಇರಲಿಲ್ಲ. ಆ ಥರ ತುಂಬ ಜಾಸ್ತಿ ಟೀ ಕಾಫಿ ಕುಡಿತಿದ್ದೀರಾ ಅಂದರೆ ಅದನ್ನು ಕಡಿಮೆ ಮಾಡ್ಕೊಳ್ಳಿ. ಬೆಳಿಗ್ಗೆ ಸಂಜೆ ಈ ಥರ ಅಭ್ಯಾಸ ಇಟ್ಕೊಳ್ಳೋದು ಒಳ್ಳೆಯದು. ಟೀ ಕಾಫಿನ ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾರೆ. ಅದಾದಮೇಲೆ ಇನ್ನು ಸ್ಪೈಸಿ ಫುಡ್ಡನ್ನು ಕೂಡ, ತುಂಬ ಎಕ್ಸಸ್ ಆಫ್ ಖಾರ ಇರುತ್ತೆ, ಸ್ಪೈಸಿ ಆಗಿರುತ್ತಲ್ಲ, ಅದನ್ನು ಕೂಡ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ಇನ್ನು ನಾನ್ ವೆಜ್ಜನ್ನು ಕೂಡ ಕಂಪ್ಲೀಟಾಗಿ 3 months, ಎಸ್ಪೆಷಲಿ ಚಿಕನ್ನೇ ನನಗೆ ಜಾಸ್ತಿ ಇಷ್ಟ. ಬಟ್ ಚಿಕನ್ ತಿನ್ನಲೇಬೇಡಿ ಅಂತ ಹೇಳಿದರು. ಬಟ್ ನಾನು ಮಧ್ಯ ಚೂರು ತಿಂತಾ ಇದ್ದೆ ಅಷ್ಟೇ. ಬಟ್ ಚಿಕನ್, ನಾನ್ ವೆಜ್ನ ಕಂಪ್ಲೀಟಾಗಿ ಸ್ಟಾರ್ಟಿಂಗ್ 3 months ಸೀ ಫುಡ್ ಇರ್ಬೋದು, ಮತ್ತು ನಾನ್ ವೆಜ್, ಎಗ್ ಯೋಕ್ ಅದನ್ನು ಕೂಡ ಅವಾಯ್ಡ್ ಮಾಡಬೇಕು ಮೊದಲ 3 ತಿಂಗಳು. ಸೊ ಇದಿಷ್ಟು ಯಾವ್ಯಾವ ಫುಡ್ಡನ್ನು ನಾವು ಅವಾಯ್ಡ್ ಮಾಡಬೇಕು ಸ್ಟಾರ್ಟಿಂಗ್ 3 monthsಲ್ಲಿ. ಸೊ ಈ ಫುಡ್ಡನ್ನೇನಾದರೂ ನಾವು ಜಾಸ್ತಿ ತೊಗೊಂಡಿದ್ದೆ ಆದರೆ, ಅವಾಯ್ಡ್ ಮಾಡದೇ ಇದ್ದರೆ ನಮಗೆ ಅಬಾರ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಹಾಗೆ ಈ ಟೈಮಲ್ಲಿ ಏನು ನಾವು 14 weeks ಕಂಪ್ಲೀಟ್ ಆಗೋವರೆಗೂ, ಅಂದರೆ 3 months ಆಗೋವರೆಗೂ ಸ್ವಲ್ಪ ಅಸಿಡಿಟಿ ಪ್ರಾಬ್ಲಮ್ ಕೂಡ ಇರುತ್ತೆ. ಸೊ ಈ ಒಂದು ಅಸಿಡಿಟಿ ಮತ್ತು ವಾಮಿಟಿಂಗ್, ಕೆಲವ್ರಿಗಂತೂ ಸಿಕ್ಕಾಪಟ್ಟೆ ವಾಮಿಟಿಂಗ್, ನೀರು ಕುಡಿದ್ರೂ ಕೂಡ ವಾಮಿಟ್ ಆಗ್ತಾ ಇರುತ್ತೆ. ಸೊ ಹೀಗಿರಬೇಕಾದ್ರೆ ಅದನ್ನು ಹೇಗೆ ಅವಾಯ್ಡ್ ಮಾಡೋದು ಅಂತ ಕೇಳೋದಾದರೆ, ಏನನ್ನ ತಿಂದರೆ ಏನನ್ನ ಕುಡಿದ್ರೆ ನಮಗೆ ವಾಮಿಟ್ ಬರೋದು ಕಡಿಮೆ ಆಗುತ್ತೆ, ಅಥವಾ ಅಸಿಡಿಟಿ ಪ್ರಾಬ್ಲಮ್, ಎದೆ ಉರಿ ಆಗೋದು, ಗ್ಯಾಸ್ ಟ್ರಬಲ್ ಆಗೋದು ಕಡಿಮೆ ಆಗುತ್ತೆ ಅಂದರೆ ತುಪ್ಪ ಜಾಸ್ತಿ ಬಳಸೋದ್ರಿಂದ ಮತ್ತು ಮಜ್ಜಿಗೆ ಕುಡಿಯೋದ್ರಿಂದ. ಮತ್ತು ಸೌತೆಕಾಯಿನ ನಾನಂತೂ ಜಾಸ್ತಿನೇ ತಿಂದಿದ್ದೀನಿ. ಶೀತ ಅಂದ್ಕೊಂಡು ಸೌತೆಕಾಯಿನ ತಿಂದಿದ್ದೀನಿ. ತುಂಬಾ ಒಳ್ಳೆಯದು ಸೌತೆಕಾಯಿ ತಿನ್ನೋದ್ರಿಂದ. ಸೊ ಇಷ್ಟೆಲ್ಲ ಕುಡಿದು, ಅಂದರೆ ಮಜ್ಜಿಗೆ ಕುಡಿದು ತುಪ್ಪನ ಬಳಸಿ ಅದ್ರ ಜೊತೆಗೆ ಸೌತೆಕಾಯಿನ ತಿನ್ನೋದ್ರಿಂದ ಈ ಅಸಿಡಿಟಿ ಪ್ರಾಬ್ಲಮ್ಮು ಮತ್ತು ವಾಮಿಟ್ ಆಗೋದನ್ನ ಕಡಿಮೆ ಮಾಡ್ಕೋಬೋದು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ನಾವು ಯಾವ್ಯಾವ ಫುಡ್ಡನ್ನು ತಿನ್ನಬಾರ್ದು ಅಂತ ಹೇಳಿದ್ದೀವಿ, ಆ ಫುಡ್ನ ತಿನ್ನಲಿಲ್ಲ ಅಂತಂದರೆ ಈ ಅಸಿಡಿಟಿ ಆಗೋವಂಥದ್ದು, ವಾಮಿಟ್ ಆಗೋದೆಲ್ಲ ಕಡಿಮೆ ಆಗುತ್ತೆ. ನಿಜ, ಅದು ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಗೋಲ್ಗಪ್ಪ ಗೋಲ್ಗಪ್ಪ ತಿಂದೆ ಅಂದರೆ ನಾನು ರಾತ್ರಿ ಮನೆಗೆ ಬಂದು ಊಟನೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ಊಟ ಒಂದು 2 ಸ್ಪೂನ್ ತಿಂತಾ ಇದ್ದೆ. ನಮ್ಮಮ್ಮ ಇಲ್ಲ ಹಾಗೆ ಮಲಗಬಾರ್ದು, ಊಟ ಮಾಡು ಅಂತ ಹೇಳಿ ಮಾಡಿಸ್ತಾ ಇದ್ರು. ಒಂದು 2 ಸ್ಪೂನ್ ಊಟ ಮಾಡಿದ ತಕ್ಷಣ ಅದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ, ನನಗೆ ವಾಮಿಟ್ ಆಗಿಬಿಡ್ತಾ ಇತ್ತು. ಸೊ ನಾನು ಅದನ್ನೇ ಇನ್ನೊಂದಿನ ಪಾನಿಪುರಿ ತಿನ್ನಬೇಕು ಅಂತ ಅನ್ನಿಸ್ತು ಅನ್ನಲ್ಲ, ಅವತ್ತು ತಿಂದಾಗಲೂ ಸೇಮ್ ಇದೇ ಥರ ಆಯಿತು. ಸೊ ನನಗೆ ಅದು ಅರ್ಥ ಆಯಿತು, ಏನಂದರೆ ನನಗೆ ಈ ಜಂಕ್ ಫುಡ್ಡನ್ನ ತಿಂದಾಗ ವಾಮಿಟ್ ಆಗ್ತಾ ಇದೆ. ಸೊ ಅದನ್ನು ನಮ್ಮ ಬಾಡಿ ತೊಗೊಳೋದಕ್ಕೆ ರೆಡಿ ಇರೋದಿಲ್ಲ. ಸೊ ಯಾರು ಕೂಡ ಯಾವುದೇ ಕಾರಣಕ್ಕೂ ಜಂಕ್ ಫುಡ್ನ ತಿನ್ನೋದಕ್ಕೆ ಹೋಗಲೇಬೇಡಿ. ಇನ್ನು ಈ ಟೈಮಲ್ಲಿ ಸ್ಟಾರ್ಟಿಂಗ್ 3 monthsಲ್ಲಿ ಎಕ್ಸಸೈಸ್ನ ಮಾಡ್ಬೋದಾ, ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಮಾಡ್ಬೋದಾ ಟ್ರೈಮೆಸ್ಟ್ರಲ್ 1 ಅಂತ ಹೇಳ್ತಾರೆ. ಸೊ ನಾವು ಕಾಮನ್ ಆಗಿ ಏನು ವಾಕಿಂಗ್ನ ಮಾಡ್ತೀವಿ, ಲೈಟ್ ವಾಕ್, ತುಂಬಾ ಸ್ಪೀಡಾಗಿ ನಡೆಯೋದು, ತುಂಬ ಹೊತ್ತು ವಾಕ್ ಮಾಡೋದೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಒಂದು 5 to 10 minutes ನಿಧಾನವಾಗಿ ವಾಕ್ ಮಾಡೋದಾಗಿರ್ಬೋದು. ಆ್ಯಂಡ್ ಇನ್ನೊಂದು ಲೈಟ್ ಆಗಿರೋಂಥ ಯೋಗಾನು ಕೂಡ ಮಾಡ್ಬೋದು ಅಂತ ಹೇಳ್ತಾರೆ. ಇನ್ನು ನಾವು ಸ್ಟೇರ್ ಕೇಸ್ನ ಮೆಟ್ಲನ್ನ ಹತ್ತೋದು ಇಳಿಯೋದು ಮಾಡ್ಬೋದು. ತುಂಬ ಹೈಟಲ್ಲಿ ಇರೋವಂಥ ಮೆಟ್ಲನ್ನ, ಕಡಿದಾದ ಮೆಟ್ಲು ಅಂತ ಹೇಳ್ತಾರೆ ನೋಡಿ, ತುಂಬ ಹೈಟ್ ಇರುತ್ತೆ ಮತ್ತು ಎಷ್ಟೋ ಫ್ಲೋರ್ಸ್ ಇರುತ್ತೆ, ಅದನ್ನೆಲ್ಲ ಹತ್ತೋದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಇನ್ನು ಸಣ್ಣ ಪುಟ್ಟದ್ದೆಲ್ಲ ಇಟ್ ಡಿಪೆಂಡ್ ಆಗುತ್ತೆ, ನಿಮ್ಮದು ಬಾಡಿ ಸಿಚುವೇಶನ್ ಹೆಂಗಿರುತ್ತೆ ಅದ್ರ ಮೇಲೆ. ಡಾಕ್ಟ್ರು ಕೆಲವ್ರಿಗೆ ಕಂಪ್ಲೀಟ್ ಬೆಡ್ ರೆಸ್ಟನ್ನ ಹೇಳ್ತಾರೆ, ಕೆಲವ್ರಿಗೆ ಓಕೆ ಸಣ್ಣ ಪುಟ್ಟದ್ದು ಓಡಾಡ್ಬೋದು ಅಂತ ಹೇಳ್ತಾರೆ. ಸೊ ಸ್ಟೇರ್ ಕೇಸ್ ಎಲ್ಲ ಆದಷ್ಟು ಅವಾಯ್ಡ್ ಮಾಡಿ, ಹತ್ತೋದು ತುಂಬ ಇಲ್ಲ. ನಮ್ಮ ಮನೇಲಿ ಮತ್ತು ನಮ್ಮ ಅಮ್ಮನ ಮನೆ ಇಬ್ಬರದು ಕೂಡ ಫಸ್ಟ್ ಫ್ಲೋರಲ್ಲೇ ಇದ್ದಿದ್ದರಿಂದ ನಾನು ಹತ್ತಲೇಬೇಕಿತ್ತು. ಅಂದರೆ ತುಂಬ ಸ್ಪೀಡಾಗಿ ಆ ಥರ ಎಲ್ಲ ಏನೋ ಹತ್ತುತ್ತಾ ಇರಲಿಲ್ಲ. ದಿನಕ್ಕೆ 1 ಸಲ 2 ಸಲ ಹತ್ತೋದು ಇಳಿಯೋದು, 1 ಸಲ ಹತ್ತಿದ್ರೆ 1 ಸಲ ಇಳಿಯೋದು,
ಈ ಥರ ಆಗ್ತಾಯಿತ್ತು. ಸೊ ಅದನ್ನು ಮಾಡ್ತಾ ಇದ್ದೆ. ನೆಕ್ಸ್ಟ್, ಕೆನ್ ಐ ಟ್ರಾವೆಲ್ ಇನ್ ಟ್ರೈಮಿಸ್ಟರ್ 1? ಮೊದಲ 3 ತಿಂಗಳಲ್ಲಿ ಟ್ರಾವೆಲ್ ಮಾಡ್ಬೋದಾ? ಇದು ತುಂಬ ಜನಕ್ಕೆ ಕ್ವಶನ್ಸ್ ಇರುತ್ತೆ. ಆ್ಯಂಡ್ ನಮ್ಮಂಥ ಹೆಣ್ಮಕ್ಳು ವರ್ಕ್ ಮಾಡಬೇಕು, ಎಷ್ಟೋ ಕಿಲೋಮೀಟ್ರ್ ಹೋಗಿ ಎಷ್ಟೋ ಡಿಸ್ಟೆನ್ಸ್ ಹೋಗಿ ನಾವು ವರ್ಕ್ ಮಾಡಬೇಕು ಅಂದಾಗ ನಾನು ಲೀವ್ನ ತೊಗೊಂಡಿದ್ದು ಉದ್ದೇಶನೇ ಅದು. ನಾನು ದಿನಕ್ಕೆ ಒಂದು ಆಲ್ಮೋಸ್ಟ್ ಒಂದು 60 ಕಿಲೋಮೀಟ್ರ್ ನಾನು ಟ್ರಾವೆಲ್ ಮಾಡಬೇಕಿತ್ತು. ಹೋಗ್ತಾ ಒಂದು 30 ಕಿಲೋಮೀಟ್ರ್, ಬರ್ತಾ ಒಂದು 30 ಕಿಲೋಮೀಟ್ರ್. ಸೊ ಈ ಟೈಮಲ್ಲಿ ನನಗೆ ಇಂಟರ್ನಲ್ ಬ್ಲೀಡಿಂಗ್ ಕೂಡ ಇದ್ದಿದ್ದರಿಂದ ಸೊ ನನಗೆ ಡಾಕ್ಟ್ರು ಇಲ್ಲ, ಅವಾಯ್ಡ್ ಮಾಡಿ, ನೀವು ಟ್ರಾವೆಲಿಂಗ್ನ ಅವಾಯ್ಡ್ ಮಾಡಿ ಅಂತ ಹೇಳಿದರು. ಸೊ ಓನ್ಲಿ ಶಾರ್ಟ್ ಡಿಸ್ಟೆನ್ಸ್, ನಿಮ್ಗೊಂದು 50 ಕಿಲೋಮೀಟರ್ ಇದೆ ಅಂತಂದರೆ ಯು ಕ್ಯಾನ್ ನೀವು ಟ್ರಾವೆಲ್ ಮಾಡ್ಬೋದು. ಬಟ್ ಡೈಲಿ ಒಂದು 60 ಕಿಲೋಮೀಟ್ರು, 100 ಕಿಲೋಮೀಟ್ರು ಅಥವಾ ನೀವೆಲ್ಲೋ ಬೇರೆ ಏನೋ ಫಂಕ್ಷನ್ ಇರುತ್ತೆ, ಎಲ್ಲೋ ಒಂದು ಹೋಗ್ಬೇಕಂದ್ರೂ ಕೂಡ ಆದಷ್ಟು ಅವಾಯ್ಡ್ ಮಾಡಿ ಅಂತಲೇ ಹೇಳ್ತಾರೆ. ಸೊ ಏನಾದರೂ ನಾವು ಟ್ರಾವೆಲ್ ಮಾಡಿದ್ವಿ ಅಂದರೆ ರಿಸ್ಕ್ ತೊಗೊಂಡು ಮಾಡಿದ್ದೀವಿ ಅಂತ. ಸೊ ಮೊದಲ 3 ತಿಂಗಳಲ್ಲಿ ಆದಷ್ಟು ಅವಾಯ್ಡ್ ಮಾಡಬೇಕು. ಅದರಲ್ಲೂ ಏನು ಅಂತ ಅಂದರೆ ಬಂಪಿ ರೋಡ್ಸು ಮತ್ತು ತುಂಬಾ ಲಾಂಗ್ ಡಿಸ್ಟೆನ್ಸ್ ಹೇಳಿದ್ನಲ್ಲ, ತುಂಬ ಒಂದು 50 ಕಿಲೋಮೀಟ್ರ್ ಅಂತಂದರೆ ಓಡಾಡ್ಬೋದು, ನೋ ಇಶ್ಯೂಸ್. ಲಾಂಗ್ ಡಿಸ್ಟೆನ್ಸ್ ಅಂತ ಅಂದಾಗ ಸ್ವಲ್ಪ ಅವಾಯ್ಡ್ ಮಾಡೋದೇ ಒಳ್ಳೆಯದು ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ರೈಲ್ವೇಸಲ್ಲಿ ನೀವೇನಾದರೂ, ನಾನು ಇದೇ ಥರ ನನಗೆ ಯಾವುದೋ ಒಂದು ಪ್ರಮೋಷನ್ ವಿಚಾರವಾಗಿ ಬ್ಯಾಂಗ್ಳೂರ್ಗೆ ಹೋಗಬೇಕಿತ್ತು. ಸೊ ಆ ಟೈಮಲ್ಲಿ ನಾನು ಟ್ರಾವೆಲ್ ಮಾಡ್ಬೋದಾ ಅಂತ ಕೇಳಿದಾಗ ಡಾಕ್ಟರ್ ಹೇಳಿದ್ದು ನನಗೆ, ಯು ಕ್ಯಾನ್ ಟ್ರಾವೆಲ್ ಥ್ರೂ ಟ್ರೈನ್ ಅಂತ. ಟ್ರೈನ್ ಬೆಸ್ಟ್ ಅಂತ ಹೇಳ್ತಾರೆ. ಕಾರ್ ಇರ್ಬೋದು, ಬಸ್ ಇರ್ಬೋದು, ಇದು ಯಾವುದಕ್ಕಿಂತನೂ ಟ್ರೈನ್ ಬೆಸ್ಟ್ ಅಂತ ಹೇಳ್ತಾರೆ. ಸೊ ನೀವು ಟ್ರಾವೆಲ್ ಮಾಡಲೇಬೇಕಾದಂಥ ಸಿಚುವೇಶನ್ ಇದೆ ಅಂತಂದರೆ ನೀವು ಟ್ರೈನಲ್ಲಿ ಟ್ರಾವೆಲ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಅದು ನೀವು ಡಾಕ್ಟರ್ನ ಪರ್ಮಿಷನ್ ತಗೊಂಡು. ಇನ್ನು ಮೇನಾಗಿ ಇದು ಒಂದಷ್ಟು ಜನಕ್ಕೆ ಡೌಟ್ ಇದ್ದೇ ಇರುತ್ತೆ. ಆ್ಯಂಡ್ ಈವನ್ ಡಾಕ್ಟರ್ ಹತ್ರ ಕೇಳಿ ತಿಳ್ಕೊಳ್ಳೋದಕ್ಕೂ ಕೂಡ ಸ್ವಲ್ಪ ಮುಜುಗರ ಅಂತ ಅನಿಸುತ್ತೆ. ಅದೇನಂತಂದರೆ ಸೆಕ್ಷುವಲ್ ಇಂಟರ್ಕೋರ್ಸ್ ಇನ್ ಟ್ರೈಮಿಸ್ಟರ್ 1. ಇದು ಪ್ರಾಕ್ಟಿಕಲ್ ಆಗಿ ಮಾತಾಡೋವಂಥ ವಿಷಯ. ಸೊ ಮುಜುಗರ ಪಡ್ಕೊಳ್ಳೋ ಅಂಥ ಅವಶ್ಯಕತೆ ಏನೂ ಇಲ್ಲ ಅಂತ ನಾನು ಭಾವಿಸ್ತೀನಿ. ಮೊದಲ 3 ತಿಂಗಳಲ್ಲಿ ಗಂಡ ಹೆಂಡತಿ ಸೇರ್ಬೋದಾ, ಇಂಟರ್ಕೋರ್ಸ್ ಮಾಡ್ಬೋದಾ ಅಂತ ಕೆಲವ್ರಿಗೆ ಡೌಟ್ಸ್ ಇರುತ್ತೆ. ಕನ್ಸೀವ್ ಅಂತ ಗೊತ್ತಾದ್ಮೇಲೆ ಗಂಡ ಹೆಂಡತಿ ಸೇರ್ಬೋದಾ ಅಂತ, ಅದರಲ್ಲೂ ಮೊದಲ 3 ತಿಂಗಳಲ್ಲಿ. ಸೊ ಇದಕ್ಕೆ ಡಾಕ್ಟರ್ ಏನು ಹೇಳ್ತಾರೆ ಅಂದರೆ ನಾಟ್ ರೆಕಮೆಂಡೆಡ್ ಅಂತ ಹೇಳ್ತಾರೆ. ಅವ್ರು ರೆಕಮೆಂಡ್ ಮಾಡಲ್ಲ. ಬಿಕಾಸ್ ಮೊದಲ 3 ತಿಂಗಳು ತುಂಬಾ ಸೇಫ್ ಆಗಿರಬೇಕು. ಆ್ಯಂಡ್ ಅಬಾರ್ಟ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ, ಅಬಾರ್ಷನ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಮೊದಲ 3 ತಿಂಗಳಲ್ಲಿ ಸೆಕ್ಷುವಲ್ ಇಂಟರ್ಕೋರ್ಸ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ಈವನ್ ನನಗೆ ಹೇಳಿದ್ನಲ್ಲ, ನನಗೆ ಸ್ವಲ್ಪ ಅಬ್ಡಾಮಿನಲ್ ಪೇನ್ ಕೂಡ ಇತ್ತು. ಅಂದರೆ ಡೈಲಿ ಸ್ವಲ್ಪ ಸಣ್ಣದಾಗಿ ಹೊಟ್ಟೆ ನೋವು ಬರ್ತಾಯಿತ್ತು. ಒಂದು ಅದು ಗರ್ಭಕೋಶ ಒಂದು ದೊಡ್ಡದಾಗೋದಕ್ಕೆ, ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಅಂತ ಇರ್ಬೋದು. ಬಟ್ ಸ್ಟಿಲ್ ನನಗೂ ಕೂಡ ಈವನ್ ಡಾಕ್ಟರ್ ಹೇಳಿದ್ರು ಇಂಟರ್ಕೋರ್ಸ್ನ ಅವಾಯ್ಡ್ ಮಾಡಿ ಅಂತ ಅಂದ್ಬಿಟ್ಟು. ಮೊದಲ 3 ತಿಂಗಳು ಈವನ್ ಯಾವುದೇ ಪ್ರೆಗ್ನೆನ್ಸಿ ಆದರೂ ಕೂಡ ಫಸ್ಟ್ 3 ಮಂತ್ಸ್ ಏನಿದೆ ಸೆಕ್ಷುವಲ್ ಇಂಟರ್ಕೋರ್ಸ್ನ ಅವಾಯ್ಡ್ ಮಾಡಬೇಕಂತ ಕೂಡ ಹೇಳ್ತಾರೆ. ಅದಾದಮೇಲೆ ಇನ್ನು ವಾಟ್ ಈಸ್ ದ ಸ್ಲೀಪಿಂಗ್ ಆ್ಯಂಡ್ ಸಿಟ್ಟಿಂಗ್ ಪೋಸ್ಚರ್ ಇನ್ ಟ್ರೈಮಿಸ್ಟರ್ 1? ಮೊದಲ 3 ತಿಂಗಳಲ್ಲಿ ನಾವು ಮಲ್ಕೋ ಪೊಸಿಷನ್ ಹೇಗಿರಬೇಕು ಅಂತಂದರೆ, ನಮ್ಗೆ ಯಾವುದೇ ಥರ ಮಲ್ಕೊಬೋದು. ಬಟ್ ಉಲ್ಟಾ ಮಲ್ಕೋತೀವಲ್ಲ, ಹೊಟ್ಟೆ ಮೇಲೆ ಮಲ್ಕೋತೀವಲ್ಲ, ಆ ಥರ ಮಲ್ಕೊಳ್ಳೋದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇದಿಷ್ಟು ಒಂದಷ್ಟು ಕ್ವಶನ್ಸ್ಗೆ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಅದಾದ್ಮೇಲೆ ಇನ್ನು ಜನರಲ್ ಕ್ವಶನ್ಸ್ ಇರುತ್ತೆ. ಈ ಟೈಮಲ್ಲಿ ನಾವು ಹೇರ್ಗೆ ಕಲರ್ ಯೂಸ್ ಮಾಡ್ಬೋದಾ? ಕೆಲವ್ರು ಮೆಹಂದಿ ಯೂಸ್ ಮಾಡ್ತಾರೆ, ಕೆಲವ್ರು ಕಲರ್ಸ್ ಹಾಕೊತಾರೆ. ಸೊ ಈ ಟೈಮಲ್ಲಿ ನಾವು ಆ ಥರ ಹೇರ್ಗೆ ಸಂಬಂಧಪಟ್ಟಂತೆ ಡೈ ಯೂಸ್ ಮಾಡ್ಬೋದಾ ಅಂತ. ಸೊ ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ. ಅದಾದಮೇಲೆ ಇನ್ನು ನಾವು ಹೇರ್ ರಿಮೂವಲ್ ಇನ್ ಪ್ರೆಗ್ನೆನ್ಸಿ, ಈ ಥರ ಹೇರ್ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಯಾವ ಮೆಥಡ್ ಸೇಫ್ ಅಂತ ಹೇಳ್ತಾರೆ. ಶೇವಿಂಗ್, ಟ್ರಿಮ್ಮಿಂಗ್ ಇಸ್ ದ ಸೇಫೆಸ್ಟ್. ಟ್ರಿಮ್ ಮಾಡ್ಕೊಳ್ಳೋದ್ರಿಂದ ಮತ್ತು ಶೇವ್ ಮಾಡ್ಕೊಳ್ಳೋದ್ರಿಂದ ಸೇಫ್ ಅಂತ ಹೇಳ್ತಾರೆ. ನೀವೇನಾದರೂ ವ್ಯಾಕ್ಸ್ ಮಾಡಿಸ್ಕೋಬೇಕು ಅಂತ ಅಂದರೆ ಅದು ತುಂಬ ಹೈಜಿನಿಕ್ ಆಗಿರುವಂಥ ಸಲೂನಲ್ಲಿ ನೀವು ನೀಟಾಗಿರಬೇಕು. ನೀವು ವ್ಯಾಕ್ಸಿಂಗ್ ಕ್ಯಾನ್ ಬಿ ಡನ್ ಇನ್ ಕ್ಲೀನ್ ಸಲೂನ್, ಆಯಿತಾ? ಕ್ಲೀನಾಗಿರಬೇಕು ಸಲೂನ್. ಯಾಕಂದರೆ ಈ ಟೈಮಲ್ಲಿ ನಮ್ಮ ಸ್ಕಿನ್ ಇದೆಯಲ್ಲ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಆ್ಯಂಡ್ ಈವನ್ ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ ಅದು. ನಾನು ಜಸ್ಟ್ ಡಿಟ್ಯಾನ್ ಮಾಡಿಸಿದ್ದು ಫುಲ್ ರ್ಯಾಷಸ್ ಥರ ಆಗಿಬಿಟ್ಟಿತ್ತು ನನಗೆ. ನಾನಂತೂ ಹೆದ್ರೋಗ್ಬಿಟ್ಟಿದ್ದೆ. ಏನಾಯ್ತಪ್ಪ ನನ್ನ ಸ್ಕಿನ್ನಿಗೆ, ಫುಲ್ಲು ನನ್ನ ಕೈಯೆಲ್ಲ ಫುಲ್ಲು ಒಂಥರ ಫುಲ್ ರ್ಯಾಷಸ್ ಆಗಿಬಿಟ್ಟಿತ್ತು. ಸಿಕ್ಕಾಪಟ್ಟೆ ಗಾಬರಿ ಆಗಿಬಿಟ್ಟಿದ್ದೆ ನಾನು. ಏನಾಗ್ಬಿಡ್ತು ನನಗೆ, ಅದರಲ್ಲೂ ನನಗೇನೋ ನೆಕ್ಸ್ಟ್ ಡೇನೇ ಎಲ್ಲೋ ಹೊರಟಿದ್ದೆ. ಆವಾಗಂತೂ ಟೆನ್ಷನ್ ಆಗಿಬಿಟ್ಟಿತ್ತು. ಬಟ್ ಆಟೋಮೆಟಿಕ್ ಆಗಿ ಅದು ನೆಕ್ಸ್ಟ್ 24 ಅವರ್ಸಿಗೆ ನನಗೆ ನಾರ್ಮಲಾಗಿ ಆಯಿತು. ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಈಗ ನಾವು ಇದನ್ನ ಮಾಡಿಸ್ಕೊಳ್ಳೋದು, ಫೇಶಿಯಲ್ ಮಾಡಿಸ್ಕೊಳ್ಳೋದು, ಕ್ಲೀನಪ್ ಮಾಡಿಸ್ಕೊಳ್ಳೋದು, ಡಿಟ್ಯಾನ್ ಮಾಡಿಸ್ಕೊಳ್ಳೋದು, ಬಟ್ ಇದೆಲ್ಲ
ತುಂಬಾ ಹೈಜಿನಿಕ್ ಆಗಿರಬೇಕು. ಆ್ಯಂಡ್ ಕೆಲವೊಂದನ್ನು ನಮ್ಮ ಸ್ಕಿನ್ ರಿಸೀವ್ ಮಾಡ್ಕೊಳ್ಳಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ. ಸೊ ಬೆಟರ್ ಅದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಇನ್ನು ಇದ್ರ ಬಗ್ಗೆ ಹೇಳ್ತಾ ಇದ್ನಲ್ಲ, ಇನ್ನು ಹೇರ್ ರಿಮೂವಲ್ ಬಗ್ಗೆ ಹೇಳೋದಾದ್ರೆ ಲೇಸರ್ ಹೇರ್ ರಿಮೂವಲ್ನ ಅವಾಯ್ಡ್ ಮಾಡಿ, ಎಲೆಕ್ಟ್ರಾಲಿಸಿಸ್ ಮತ್ತು ಲೇಸರ್ ಹೇರ್ ರಿಮೂವಲ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟು ಏರ್ ಟ್ರಾವೆಲ್ ಇನ್ ಪ್ರೆಗ್ನೆನ್ಸಿಯಲ್ಲಿ ಏರ್ ಟ್ರಾವೆಲ್ ಮಾಡ್ಬೋದಾ ಅಂದರೆ ಅವಾಯ್ಡ್ ಮಾಡಿ. ಟ್ರೈಮಿಸ್ಟರ್ 1ನಲ್ಲಿ ಮೊದಲ 3 ತಿಂಗಳಲ್ಲಿ ಅವಾಯ್ಡ್ ಮಾಡಿ ಅಂತಲೇ ಹೇಳ್ತಾರೆ. ಆಮೇಲೆ ಲೇಟರ್ ಡೇಸಲ್ಲಿ ಯು ಕ್ಯಾನ್ ಟ್ರಾವೆಲ್ ಅಂತ ಹೇಳ್ತಾರೆ. ದೆನ್ ಇನ್ನೇನು ಕ್ವಶನ್ಸ್ ಯೂಶಲಿ ಬರೋದು ಅಂತ ಅಂದರೆ ಈ ನೋಸ್, ಇದು ಮೂಗು ಚುಚ್ಚಿಸ್ಕೊಳ್ಳೋ ಅಂಥದ್ದು, ಕಿವಿ ಚುಚ್ಚಿಸ್ಕೊಳ್ಳೋ ಅಂಥದ್ದು, ಈ ಥರದ್ದೇನಾದರೂ ಮಾಡ್ಬೋದಾ ಅಂತ ಕೇಳಿದ್ರೆ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ, ಬೇಡ ಅಂತಲೇ ಹೇಳ್ತಾರೆ. ಈ ಪೆಡಿಕ್ಯೂರ್ ಮೆನಿಕ್ಯೂರ್ಸ್ ಎಲ್ಲ ಮಾಡ್ಕೋಬೋದಾ ಹೆಣ್ಮಕ್ಳಿಗೆ? ಅದೊಂದು ಇರುತ್ತಲ್ವ, ನಾವು ಪ್ರೆಗ್ನೆಂಟ್ ಆದ್ವಿ ಅಂದ ತಕ್ಷಣ ಏನೋ ಡಿಸೀಸ್ ಬಂದಿದೆ ಅನ್ನೋ ಥರ ನಾವು ಫೀಲ್ ಮಾಡೋದಕ್ಕಾಗಲ್ಲ. ನಾವು ಚೆನ್ನಾಗಿ ಕಾಣಬೇಕು ಅಂತ, ಅದು ಅಲ್ಲದೆ ಹೊರಗಡೆ ಹೋಗಿ ಕೆಲಸ ಮಾಡೋರು ಇರ್ಬೋದು, ಅವರಿಗೆಲ್ಲ ಸ್ವಲ್ಪ ಅದನ್ನೆಲ್ಲ ಮೇಂಟೈನ್ ಮಾಡಲೇಬೇಕಾಗುತ್ತೆ. ಅದನ್ನೆಲ್ಲ ಮಾಡಿಸ್ಕೋಬೋದು. ಅಂದರೆ ಎಸ್, ನಾವು ಪೆಡಿಕ್ಯೂರ್ ಮೆನಿಕ್ಯೂರ್ ಎಲ್ಲ ಮಾಡಿಸ್ಕೋಬೋದು. ಬಟ್ ಈ ನೇಲ್ ಪಾಲಿಶ್ ಎಲ್ಲ ಏನು ಹೇಳ್ತಾರೆ ಅಂದರೆ ಯೂಶಲಿ ಅವಾಯ್ಡ್ ಮಾಡಿ ಅಂತಾರೆ. ಆದರೆ ನಾನ್ ಟಾಕ್ಸಿಕ್ ನೇಲ್ ಪಾಲಿಷ್ನ ಯೂಸ್ ಮಾಡಬೇಕು, ಅದರಲ್ಲಿ ಯಾವುದೇ ಥರ ಟಾಕ್ಸಿಕ್ ಇದ್ದಿರಬಾರ್ದು. ಸೊ ಇದನ್ನೆಲ್ಲ ಮಾಡಿಸ್ಕೊಬೋದು. ಇನ್ನು ಸ್ಟ್ರೆಚ್ ಮಾರ್ಕ್ಸ್ನ ಯಾವ ಥರ ಪ್ರೆಗ್ನೆನ್ಸಿಯಲ್ಲಿನೇ ಶುರು ಆಗಿಬಿಡುತ್ತಲ್ಲ ಸ್ಟ್ರೆಚ್ ಮಾರ್ಕ್ಸ್, ಅದು ಯಾವ ಥರ ನಾವು ಅವಾಯ್ಡ್ ಮಾಡೋದು ಪ್ರೆಗ್ನೆನ್ಸಿಯಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಬರೋದನ್ನ ಅಂತ ಅಂದರೆ, ಈ ಕೊಕೊನಟ್ ಆಯಿಲ್ ಒಂದು ಸಿಂಪಲ್ ಸೊಲ್ಯೂಷನ್. ಕೊಬ್ಬರಿ ಎಣ್ಣೆ ಇರುತ್ತಲ್ವ, ಕೊಬ್ಬರಿ ಎಣ್ಣೆನ ನಾವು ಬ್ರೆಸ್ಟ್ಗೆ, ಈವನ್ ನಮಗೆ ಆ ಸ್ಟ್ರೆಚ್ ಮಾರ್ಕ್ಸ್ ಈವನ್ ಬ್ರೆಸ್ಟ್ಗೂ ಕೂಡ ಬರುತ್ತೆ. ಬ್ರೆಸ್ಟ್ಗೆ, ಸ್ಟಮಕ್ಗೆ, ಬ್ಯಾಕ್ಗೆ ಆ್ಯಂಡ್ ಥೈಸ್ ಎವ್ರಿ ಮಾರ್ನಿಂಗ್ ಆ್ಯಂಡ್ ನೈಟ್, ಎವ್ರಿ ಡೇ ಮಾರ್ನಿಂಗ್, ಬೆಳಿಗ್ಗೆ ಮತ್ತು ರಾತ್ರಿ ನಾವು ಬ್ರೆಸ್ಟಿಗೆ, ಸ್ಟಮಕ್, ಹೊಟ್ಟೆಗೆ ಮತ್ತು ಥೈಸ್ಗೆ, ಬ್ಯಾಕ್ಗೆ ಪ್ರತಿದಿನ ಬೆಳಿಗ್ಗೆ ರಾತ್ರಿ ಕೊಬ್ಬರಿ ಎಣ್ಣೆನ ಹಚ್ಚೋದ್ರಿಂದ ಈ ಸ್ಟ್ರೆಚ್ ಮಾರ್ಕ್ಸ್ ಬರೋದನ್ನ ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ತಾರೆ. ಇಷ್ಟು ಕ್ವಶನ್ಸ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಇದು ಒಂದಷ್ಟು ಕಾಮನ್ ಕ್ವಶನ್ಸ್ ಇರುತ್ತೆ, ನಮ್ಮ ಸ್ಕಿನ್ ಕೇರ್ ಮಾಡ್ಕೊಳ್ಳೋದ್ರ ಬಗ್ಗೆ, ಹೇರ್ ಕೇರ್ ಮಾಡ್ಕೊಳ್ಳೋದ್ರ ಬಗ್ಗೆ, ಮತ್ತು ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಆ್ಯಂಡ್ ಮೇಯ್ನಾಗಿ ಸೆಕ್ಷುವಲ್ ಇಂಟರ್ಕೋರ್ಸ್ ಬಗ್ಗೆ. ಆ್ಯಂಡ್ ಈ ಸ್ಟ್ರೆಚ್ ಮಾರ್ಕ್ಸ್ ಅನ್ನೋದು ಅದು ಬಂದಾದ್ಮೇಲೆ ತುಂಬ ಫೀಲ್ ಮಾಡ್ತಾ ಇರ್ತೀವಿ ಯಾವ ಥರ ಹೋಗಿಸ್ಕೋಬೇಕು ಅಂತ. ಸೊ ನಾವು ಈಗಲಿಂದನೇ ಆಯಿಲನ್ನು ಅಪ್ಲೈ ಮಾಡೋದ್ರಿಂದ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಸೊ ಇವತ್ತಿನ ಈ ಒಂದು ವ್ಲಾಗಲ್ಲಿ ಈ ಒಂದು ಇನ್ಫಾರ್ಮೇಷನ್ನ ನ್ಯೂ ಮಾಮ್ಸ್ಗೆ ತಿಳಿಸ್ಕೊಡ್ಬೇಕು, ನನಗೆ ಗೊತ್ತಿರೋದನ್ನ, ನನಗೆ ನಮ್ಮ ಡಾಕ್ಟರ್ ಒಂದಷ್ಟು ತಿಳಿಸ್ಕೊಟ್ಟಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪನಾದರೂ ಅಟ್ಲೀಸ್ಟ್ ಕೆಲವರಿಗಾದರೂ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತಾ ನನ್ನ ಇವತ್ತಿನ ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್. ಬಾಯ್.